ನಮಸ್ಕಾರ ರೀ ನಮ್ಮೆಲ್ಲ ಕನ್ನಡ ಮಂದಿ. ಇಲ್ಲಿಂದ ನಡೆದು ನೋಡ್ರಿ ನಾವು ರಾಮ್ಲಲ್ಲನ್ ದರ್ಶನ ಮಾಡ್ಕೊಂಡ ಸೆಕೆಂಡ್ ವಿಡಿಯೋ ಮಾಡಕ್ಕೆ ಸ್ವಲ್ಪ ಲೇಟ್ ಆಯ್ತು. ಯಾರು ಬೇಸರ ಆಗಬೇಡ್ರ. ಮತ್ತು ಅಯೋಧ್ಯ ಮುಗಿಸ್ಕೊಂಡು 3 ತಾಸು ಬಸ್ನಾಗ ಕೂತಾಗ ಅವಾಗ ನಿಮಗೆ ಸಿಗ್ತೈತೆ ರೀ ನೇಪಾಳ ಬಾರ್ಡರ್. ಇಲ್ಲಿ ಬಾರ್ಡರ್ದಾಗ ಒಂದು 15 ನಿಮಿಷ ನಿಂತ ಅಲ್ಲಿ ಆಧಾರ್ ಕಾರ್ಡ ಎಲ್ಲ ತೋರಿಸ್ಬೇಕಾದ್ರೆ ಅದ್ರಗೋಸ್ಕರ ಎಲ್ಲ ನಾವು ಆಧಾರ್ ಕಾರ್ಡ್ ತೊಗೊಂಡು ರೆಡಿಯಾಗಿ ಬಸ್ನಾಗ ಮತ್ತೆ ಕೂತೀವಿ ರೀ. ಇಲ್ಲಿ ನಾವು ನಂಬರ್ ಹಚ್ಚಿಸಿ ಆಧಾರ್ ಕಾರ್ಡ್ ತೋರಿಸಿದೀವಿ ರೀ. ತೋರಿಸಿ ನಮ್ಮ ಬ್ಯಾಗ ಎಲ್ಲ ಸಾಮಾನು ಚೆಕಿಂಗ್ ಅದು ಅಂತ ಇಲ್ಲಿಂದ ನಾವು ನಡೆದು ನೋಡ್ರಿ ಬಾರ್ಡ್ರ್ ಕ್ರಾಸ್ ಮಾಡೋದು. ಇಲ್ಲೆಲ್ಲ ಬ್ಯಾಗ್ಗಳೆಲ್ಲ ಚೆಕ್ ಆಗ್ತಾವ್ರಿ. ಬ್ಯಾಗ್ ಅಷ್ಟೇ ಅಲ್ರಿ, ಕಿಶೆನೂ ಚೆಕ್ ಮಾಡಿ ಕಳಿಸ್ತಾರ. ಮತ್ತೆ ಇಲ್ಲಿದ ನೇಪಾಳ ಬಾರ್ಡರ್ದಾಗ ಒಳಗೆ ಹೋಗಿ 1 ತಾಸಂತೂ ಗಚ್ಚಿ ನಿಂತೀವ್ರಿ ನಾವಲ್ಲಿ. ಬಾರ್ಡ್ರ್ ಮ್ಯಾಗ ನಿಂತು ಆ ಕಡೆ ಈ ಕಡೆ ಹೋಗು ಬರೋದು ಫೋಟೋಂದು ತಗೊಂಡಿವ್ರಿ ಫಸ್ಟ್ ಕ್ಲಾಸ್ ಹಂಗೆ. ಇಲ್ಲಿ ನಮ್ಮ ಇಂಡಿಯನ್ ಕರೆನ್ಸಿ ಅಂತೂ ಚೇಂಜ್ ಮಾಡಬೇಕಲ್ಲ. ಇಂಡಿಯನ್ ಕರೆನ್ಸಿ ಅಂತೂ ಫಸ್ಟ್ ಕ್ಲಾಸ್ ಚೇಂಜ್ ಮಾಡಿದೇವ್ರಿ. ನಮ್ಮ ಭಾರತದ 100 ರೂಪಾಯಿ ಕೊಟ್ರೆ ಅವ್ರ 180 ರೂಪಾಯಿ ಕೊಡ್ತಾರ್ರಿ. ನಾನಂತೂ 2,000 ರೂಪಾಯಿ ಕೊಟ್ಟೇನಿ ರೀ. 2,000 ರೂಪಾಯಿಗೆ 3,800 ರೂಪಾಯಿ ಕೊಟ್ರಿ. ಬಾರ್ಡರ್ ದಾಟಿ ಒಳಗೆ ಹೋಗಕ್ಕೆ ನಮಗೆ 6:30 ಆಗಿತ್ತು ರೀ. ಇಲ್ಲಿಂದ ಹೊಂಟಿವಿ ನೋಡ್ರಿ ನೇಪಾಳ ಬೆಟ್ಟಗಳ ಸಾಲಿಗೆ ರೀ. ಅಲ್ಲಿ ಬೆಟ್ಟಗಳ ಸಾಲಲ್ಲಿ ಪಾಂಡವರ ಜೊತೆ ಒಂದೊಂದು ಘಟನೆ ಆಗಿದ್ದು ನಿಮಗೆ ನೆನಪು ಮಾಡಿಸ್ತೇನೆ ರೀ. ಅದು ಸ್ವಲ್ಪ ಕೇಳ್ಕೊಂಡು ಹಂಗೆ ಮುಂದೆ ಹೋಗೋಣಂತ್ರಿ. ಬರ್ರಿ ಮುಂದೆ ಹಂಗೆ ಸಾವಕಾಶ ಹೋಗೋಣ. ಇಲ್ಲಿ ಎಲ್ಲಿ ಬೇಕಾದಲ್ಲಿ ಗಾಡಿ ಮ್ಯಾಗಲ್ಲಿ ಬೋರ್ಡಲ್ಲಿ ನೋಡಿ ಎಲ್ಲ ಹಿಂದಿ ಅಕ್ಷರ ರೀ. ಎಲ್ಲ ಹಿಂದಿ ಅಕ್ಷರದಾಗ ಬರ್ದಿರ್ತಾರೆ. ನಮಗೆ ಅಕ್ಷರ ಏನೋ ಹಿಂದಿದಾಗ ಬರ್ದಿರ್ತಾರೆ ರೀ. ಖರೆ ನಮಗೆ ಭಾಷೆನ ತಿಳಿಯಂಗಿಲ್ಲ ಅಲ್ಲಿ. ಬಾರ್ಡರ್ದಿಂದ ನೇಪಾಳ ಬೆಟ್ಟಗಳ ಸಾಲಿಗೆ ಹೋಗ್ಬೇಕಾದ್ರೆ ರೀ ಒಂದು 1.5 ತಾಸು ಬೇಕು ನೋಡ್ರಿ. ಒಂದು 15 ನಿಮಿಷ ರೆಸ್ಟಿಗೆ ಬಿಟ್ರಿ. 15 ನಿಮಿಷ ರೆಸ್ಟ್ ಆಗೋಡಿಗೆ ಸಾಯಂಕಾಲ 6:30 ಆಗಿತ್ತು ರೀ. ಸಾಯಂಕಾಲ 6:30 ರಾತ್ರಿ 9:30 ತನಕ ಬಸ್ನಾಗ ಹೋದಿವಿ ರೀ. ಮುಂದೆ ಗುಡ್ಡು ಕುಸಿದು ಬಿದ್ದಿತ್ತು ರೀ. ಹಿಂಗಾಗಿ ಫುಲ್ ಸ್ಟಾಪಿಗೆ ರೀ. ಹಿಂದೂಲ್ 4 ಕಿಲೋಮೀಟ್ರ ಮುಂದೆ 4 ಕಿಲೋಮೀಟ್ರ್ ಫುಲ್ ಸ್ಟಾಪಿಗೆ ಆಗಿತ್ತು ರೀ. ಸ್ಟಾಪಿಗ್ದಾಗ 3-4 ತಾಸು ಅಲ್ಲೇ ನಿಂತ್ಕೊಂಡು ಬಿಟ್ಟಿವ್ರಿ ನಾವು. ಈಗ ನಸಕ್ನೆ 4 ಗಂಟೆಗೆ ನೋಡ್ರಿ ಹೆಂಗೈತಿ ವ್ಯೂ. ಇದೆಲ್ಲ ನೋಡಲ್ಲ ರೀ. ಮೋಡದಾಗ ಗುಡ್ಡ ಹೋಗ್ಯಾವ, ಗುಡ್ಡದಾಗ ಬಂದ ತಿಳಿವತ್ತಾಗಿತ್ತು ನಮಗೆ ರೀ. ಕೇದಾರ್ನಾಥ್ ಮಂದಿರಕ್ಕ ಮತ್ತು ಪಶುಪತಿನಾಥ್ ಮಂದಿರಕ್ಕ ಮತ್ತು ಮಹಾಭಾರತಕ್ಕೆ ಪಾಂಡವರಿಗೆ ಏನು ಸಂಬಂಧ ಐತಿಪ್ಪ ಅಂತ ಕೇಳಿದ್ರೆ ಅದು ಸ್ವಲ್ಪರಾಗಿ ಹೇಳ್ತಾರೆ ರೀ. ಮುಂದೆ ಕೇಳೋರು ನೀವು ಭಾಳ ಕಷ್ಟಪಟ್ಟು ವಿಡಿಯೋ ಮಾಡತ್ತೀನಿ. ಮತ್ತು ಎಲ್ಲರೇ ಮುಂದೆ ಓಡಿಸೋಡ್ಸಿ ನೋಡ್ರಿ. ಆಟ ಗಿಡದ ನೋಡ್ಕೋತವ್ರಿ. ಪಾಂಡವರು ಕೃಷ್ಣ ಕೇಳ್ತಾರೆ ಕೈ ಮುಗಿದ, ಹೇ ಕೃಷ್ಣ, ನಮ್ಮಿಂದ ದೊಡ್ಡ ಅಪರಾಧ ಆಗೈತಿ, ಅದನ್ನು ಪರಿಹರಿಸ್ಬೇಕಾದ್ರೆ ನೀನಪ್ಪ ಅಂತ ಹೇಳ್ತಾರ. ಆಗ ಕೃಷ್ಣ ಹೇಳ್ತಾನ್ರಿ, ಇಲ್ರು ನನ್ನಿಂದ ಹೆಂಗೆ ಪರಿಹಾರ ಆಗ್ತೈತಿ? ಆ ಶಿವನ ಧ್ಯಾನ ಮಾಡ್ರಿ, ಶಿವಗೆ ಭೇಟಿಯಾಗ್ರಿ, ನಿಮ್ಮ ಪಾಪ ಪರಿಹಾರ ಆಗ್ತೈತಿ ತಾನು. ಆಗ ಇವ್ರು ಹೊಂಟ್ರು ನೋಡ್ರಿ 5 ಮಂದಿ ಅಣ್ಣ ತಾಂಬ್ರ ಮತ್ತು ತನ್ನ ತಾಯಿ ಕುಂತಿ ಜೊತೆ ಕೈಲಾಸ ಪರ್ವತಕ್ಕೆ. ಆ ಕೈಲಾಸ ಎಲ್ಲ ಸುತ್ತ ಹೊಡೆದ್ರು. ಅವರು ಶಿವ ಅಂತೂ ಏನು ಸಿಗಲಿಲ್ರಿ. ಆಗ ನಮ್ಮ ಶಿವಾರಿ ಒಂದು ಎತ್ತಿನ ರೂಪ ತೊಗೊಂಡ ದನಗಳ ಗುಂಪನ್ಯಾಗ ಇವ್ರ ಪಾಂಡವ್ರಿಗೆ ಒಟ್ಟು ಸಿಗಬಾರ್ದಂತೇಳಿ ಗುಂಪನ್ಯಾಗ ಮರಿಯಾಗಿರ್ತಾನೆ ರೀ. ಯಾಕಂದ್ರೆ ಇವ್ರ ಮ್ಯಾಗ ಬಾಕಟ್ಟೆ ಸೆಟ್ಕೊಂಡಿರ್ತಾನೆ ರೀ. ಅವಾಗ 4 ಮಂದಿ ಕೂಡಿಸಿ ಅವ್ರ ಹಿರಿಯಣ್ಣಗ ಧರ್ಮರಾಜ ಆಗ್ತಾರೆ. ಅಣ್ಣ ಶಿವ ಎಷ್ಟು ಹುಡುಗಾರು ಸಿಗವಲ್ಲಾಗೇನಲ್ಲ, ಇನ್ನು ಎಲ್ಲೇ ಹುಡುಗಾಡ್ದು ಮಾರಾಯ ಆತ. ಅವಾಗ ಬಲ ಭೀಮ್ ಅತ್ತಾನ್ರಿ, ಅಣ್ಣ ಒಂದು ಐಡಿಯಾ ಮಾಡ್ತಾನು, ಅವ ನಮ್ಮ ಈ ಗುಂಪನ್ಯಾಗ ಶಿವ ಸಿಗಬೇಕಂತ ಹೇಳ್ತಾನೆ ರೀ. ಅವಾಗ ಬಲ ಭೀಮ್ ರೀ ಹೆಗಲ ಮ್ಯಾಗಿದ್ದ ಗದಾರಿ ಬರೀ ನೆಲಕ್ಕೆ ಕೂರಿಸ್ತಾನೆ ರೀ. ಅವಾಗ ದನಗಳ ಗುಂಪೆಲ್ಲ ಚಲ್ಲಾಪಿಲ್ಲಿ ಆಗ್ತೈತೆ ರೀ. ಹಿಂಗಾದ್ರೆ ಗುರ್ತ ಹಿಡಿತಾರು, ಇವ್ರನ್ನ ಬಿಡಂಗಿಲ್ಲ ತಿಳಿಸಿಂದ ಶಿವ ಏನು ಮಾಡ್ತಾನೆ ರೀ, ನೆಲ್ದಾಗ ಸೇರ ಚಲೋ ಮಾಡ್ತಾನೆ ರೀ. ಅಟ್ರೊಳಗೆ ಭೀಮ್ ಹೊಡ್ಕೊತೋಗಿ ಎತ್ತಿನ ಬಾಲ ಹಿಡ್ದ ಬಿಡ್ತಾನೆ ರೀ. ಹಿಡಿದು ಜಗ್ ಹಿಡಿತಾನೆ ರೀ.
ಅವಾಗ ಪಾಂಡವರಿಗೆ ಆಕಾಶವಾಣಿ ಆಗ್ತದ್ರಿ. ಅವಾಗ ಪಾಂಡವ್ರು ಹತ್ತಾರ್ರಿ, ಮೈ ಮಹಾದೇವ ನಿನ್ನ ದರ್ಶನ ತೋರಿಸು ನಮಗೆ ಅಂದಾಗ, ನನ್ನ ದರ್ಶನ ನಿಮಗೆ ಸಿಗಂಗಿಲ್ಲ, ಬರೀ ನನ್ನ ಬೆನ್ನಿನ ದರ್ಶನ ಅಷ್ಟು ಸಿಗೈತೆ ನಿಮಗೆ. ನಂದು ಮುಖ ದರ್ಶನ ಆಗಬೇಕಾದ್ರೆ ನೀವು ಭಾಗಮತಿ ನದಿ ತನಕ ಹೋಗ್ಬೇಕಾದತಿ ಅಂತಾರೆ. ಆವಾಗ ನೋಡ್ರಿ, ಪಾಂಡವ್ರ ಕಾಲದಾಗ ಕೇದಾರ್ನಾಥ್ ಮಂದಿರ ಸ್ಥಾಪನೆ ಮಾಡಿದ್ರಿ. ನಮ್ಮ ಪಾಂಡವರ ಮಾಡ್ಯಾರ್ರೆ ಮತ್ತು ಕೇದಾರ್ನಾಥ್ ಮಂದಿರ ಸ್ಥಾಪನಾ ರೀ. ಅವಾಗ ಇವ್ರು 5 ಮಂದಿ ತನ್ನ ತಾಯಿ ಜೊತೆ ಹೊಂಟ್ರಿ ಭಾಗಮತಿ ನದಿ ಹುಡುಕಾಡ್ಕೋತ. ಅವು ಹೋಗುವಷ್ಟ್ರಾಗ ನಡಬಾರ್ಕ ಅವ್ರ ಜೊತೆ ಒಂದು ದೊಡ್ಡ ಘಟನೆ ಆಗ್ತದೆ ಅವ್ರ ಜೊತೆ ರೀ. ಹಾದಿ ಕೂಡಿ ಹೋಗ್ತಾರಿ, ಕುಂತಿಗೆ ಇಷ್ಟು ನೀರಡಿಕೆ ಆಗ್ತಾವ ಅಂದ್ರೆ ರೀ, ಎದ್ದು 1-2 ಹೆಜ್ಜೆ ಮುಂದೆ ಹಾಕ್ಲಕ್ಕ ಹೋಗಂಗಿಲ್ಲ, ಅಷ್ಟು ನೀರಡಿಕೆ ಆಗತ್ತವ್ರ ಕುಂತಿಗೆ ರೀ. ಅವಾಗ ಕುಂತಿ ಏನು ಮಾಡ್ತಾಳಪ್ಪ ಅಂತಂದ್ರೆ, ಒಂದು ಜನ ಕೂತು ಬಿಡ್ತಾಳ್ರಿ, ನನಗೆ ನೀರು ತಂದು ಕೊಡ್ರಪ್ಪ ಯಾರಾದ್ರೂ ಅಂತೇಳಿ. ಆವಾಗ ಮೊದಲನೇಕ ನೀರು ತರ್ಬೇಕಂತೇಳಿ ಕೆರೆ ಹತ್ರ ಭೀಮಣ್ಣ ಹೋಗ್ತಾ ನೋಡ್ರಿ. ಕೆರೆ ದಂಡ್ಯಾಗ ಒಂದು ಬೆಳ್ಳಂಕಿ ಕೂತಿರ್ತೈತ್ರಿ. ಆ ಬೆಳ್ಳಂಕಿ ಭೀಮಗತ್ತೈತ್ರಿ, ಈ ಕೆರೆ ನೀರು ಮುಟ್ಟಬೇಕಾದ್ರೆ ನಾನು 3 ಪ್ರಶ್ನೆಗೆ ಉತ್ತರ ಕೊಡಬೇಕು, ಇಲ್ಲಾಂದ್ರೆ ನೀ ಸಾಯ್ತಿ ಅಂತ ಹೇಳ್ದತ್ರಿ. ಅವಾಗ ಭೀಮ ಏನು ಮಾಡ್ತಾನ್ರಿ, ಇದೇನು ಹೇಳ್ದತಿ ಅಂತೇಳಿ ನೀರು ತೊಗೊಳಕ್ಕೆ ಹೋಗ್ತಾನ್ರಿ. ಭೀಮಲ್ಲೇ ಸತ್ತು ಹೋಗ್ಬಿಡ್ತಾನ್ರಿ. ಅವಾಗ ಅರ್ಜುನ್ ಹೋಗ್ತಾನ್ರಿ, ಇನ್ನ ಯಾಕೆ ಇವ ಬರಲಿಲ್ಲ ಅಂಥೇಳಿ ಕೆರೆ ಪಕ್ಕಕ್ಕೆ ಅರ್ಜುನ ಹೋಗ್ತಾನ್ರಿ. ಅವಾಗ ಕೆರೆ ಬಾಜುಗೆ ಬಂದಾಗ ಮತ್ತೆ ಬೆಳಂಕಿ ಮಾತಾಡ್ತದ್ರಿ, ಕೆರೆ ನೀರು ಮುಟ್ಟೋಕ್ಕಿಂತ ಮೊದಲು ನನ್ನ 3 ಪ್ರಶ್ನೆಗೆ ಉತ್ತರ ಕೊಡು, ಅವಾಗ ನೀ ಕೆರೆ ನೀರು ಮುಟ್ಟಪ್ಪ ಅಂತ ಹೇಳ್ದತ್ರಿ. ಅವಾಗ ತಾಯಿ ಪ್ರೀತಿದಾಗ ತಾಯಿಗೆ ನೀರಡಿಕೆ ಆಗೈತೆ ಅಂಥೇಳಿ ಅವಾಗ ಭೀಮ ಸತ್ತು ಬಿದ್ದಾನದು ಅದು ಲಕ್ಷ ಕೊಡಲ್ದಂಗೆ ಬೆಳಕಿಗೆ ಎತ್ತಾನ್ರಿ, ನೀ ಏನು ಹೇಳ್ತೆ ನಡಿ ಅಂತ ಹೇಳಿಸಿಂದ ನೀರು ಮುಟ್ಟಕ್ಕೆ ಹೋಗ್ತಾನ್ರಿ. ಅವಾಗ ಅರ್ಜುನನೂ ಸತ್ತು ಹೋಗ್ತಾನ್ರಿ. ಅವಾಗ ಧರ್ಮರಾಯ ಹೇಳ್ತಾನ್ರಿ, ಇವರಿಬ್ಬರು ಆದವ್ರು ಇನ್ನೂ ಬರೋವರು, ನಕುಲ ಸಹದೇವ ನೀವಿಬ್ಬರು ಹೋಗ್ರಪ್ಪ ನೀರು ತರೋರು ಅಂತ ಹೇಳ್ತಾನ್ರಿ. ಅವಾಗ ಅವರಿಬ್ಬರು ಅಣ್ಣ ತಮ್ಮ ಹೋಗ್ತಾರ್ರಿ. ಅವಾಗ ಕೆರೆ ಬಾಜುಗೆ ಹೋದಾಗ ಮತ್ತೆ ಬೆಳಿಗ್ಗೆ ಮಾತಾಡತ್ರಿ, ತಮ್ಮಗೊಡ್ರೆ ಕೆರೆ ನೀರು ಮುಟ್ಟೋಕೆ ಮೊದಲ ವಿಚಾರ ಮಾಡಿ ಮುಟ್ರಿ, ಇಲ್ಲಾಂದ್ರೆ ನಿಮ್ಮ ಪ್ರಾಣಕ್ಕೆ ಕುತ್ತು ತರ್ತೀರಿ ಅಂತ ಹೇಳ್ದತ್ರಿ. ಅವರು ನೀರು ಮುಟ್ಟೋಟಿಗೆ ಅವ್ರದ್ದು ಜೀವ ಕಳ್ಕೊಬೇಕಾಗ್ತದೆ. ಆವಾಗ ಧರ್ಮರಾಜ ಇವ್ರು 4 ಮಂದಿ ಹೋದವ್ರು ಬರಲಿಲ್ಲ ಅಂಥೇಳಿ ಧರ್ಮರಾಜನೂ ಹೋಗ್ತಾನ್ರಿ ಕೆರೆ ದಂಡಿಗೆ ನೀರು ತರಕ. ಅವಾಗ ಬೆಳ್ಳಂಗೆ ಹೇಳ್ದತ್ರಿ, ನಾ ಯಕ್ಷ ಅದೀನಿ, ನನ್ನ ಪ್ರಶ್ನೆಗೆ ಉತ್ತರ ಕೊಡಲಿಲ್ಲ ಅಂದ್ರೆ ನಿನ್ನ ತಮ್ಮಗಳ ಜೊತೆ ಏನಾಗಿಲ್ಲ ಅದು ಘಟನೆ ನಿನ್ನ ಜೊತೆನೇ ಆಗ್ಬೋದು ಅಂತೇಳಿ ಮೊದಲಿಗೆ ಧರ್ಮರಾಜ ಪ್ರಣಾಮ ಮಾಡಿ, ಕೇಳ್ರಿ ನಿಮ್ಮ ಪ್ರಶ್ನೆ ಏನೈತೆ ಅಂತ ಕೇಳಿ ಅಂತ ಹೇಳಿದಾಗ, ಇದಿಷ್ಟ ಎಲ್ಲರಿಗಿಂತ ಆಶ್ಚರ್ಯವಾದ ಯಾವುದು ಪ್ರಶ್ನೆ ಐತಿ ಅಂತ ಕೇಳ್ತಾನೆ. ಆವಾಗ ಪ್ರಶ್ನೆಗೆ ಉತ್ತರ ಕೊಡ್ತಾರೆ, ಯಹಾನಿ ಯಹಾನಿ ಭೂತಾನಿ ಯಮಾಲಯಮ ಗಚ್ಚಂತಿ ಪಶ್ಯಮತೀನ ಪಶ್ಯಂತಿ. ಧರ್ಮರಾಯರಿ ಉತ್ತರ ಇಟ್ಟು ಚಂದ ಬಿಡಿಸಿ ಹೇಳ್ತಾನಪ್ಪ ಅಂತಂದ್ರೆ ಕೇಳ್ರಿ ಸ್ವಲ್ಪ. ಯಹಾನಿ ಭೂತಾನಿ ಅಂದ್ರೆ ಬರ್ತಾ ಇದಾರ ಹೋಗ್ತಾ ಇದಾರೆ ಸಂಸಾರದಾಗ, ಅಂದ್ರೆ ಕೊನೆಗೊಮ್ಮೆ ಯಮಾಲಯಂ ಗಚ್ಚಂತಿ, ಕೊನೆಗೂ ನಾವೆಲ್ಲರೂ ಮೃತ್ಯು ದೇವತೆಗೆ ಶರಣ ಆಗ್ಲೇಬೇಕ್ರಿ. ಪಶ್ಯಮತೀಮ ಪಶ್ಯಂತಿ, ನಾವು ಗೊತ್ತೈತೆ ನಾವು ಕೊನೆಗೆ ಸಾಯ್ತೀವಿ ಅಂತೇಳಿ, ಅದಕ್ಕೆ ಗೊತ್ತಿಲ್ದಂಗೆ ಪಶ್ಯನತೀಮ ಪಶ್ಯಂತಿ. ಹಂಗ ಯಕ್ಷ ಯುಧಿಷ್ಠಿರ ಪ್ರಶ್ನೆ ಕೇಳ್ಕೊತ ಹೋದ, ಯುಧಿಷ್ಠ ಹಂಗ ಉತ್ತರ ಕೊಡ್ಕೊತ ಹೋದ ರೀ. ಅವಾಗ ಯಕ್ಷರಾಜ ಹೇಳ್ತಾನ್ರಿ, ಧರ್ಮರಾಜ, ನನ್ನ ಎಲ್ಲ ಪ್ರಶ್ನೆಗೆ ಧರ್ಮದ ಉತ್ತರನ ನೀನು ಕೊಟ್ಟಿದ್ದೆ, ಅದಕ್ಕಾಗಿ ನಾನು ನಿನ್ನ 4 ಮಂದಿ ತಮ್ಮಂದಿರಲ್ಲಿ ಒಟ್ಟು ಒಬ್ಬನ ಜೀವ ಬದುಕ್ಸಾವ್ ನಾನು ಅಂತ ಹೇಳ್ತೈತ್ರಿ. ಅವಾಗ ಬೆಳ್ಳಂಗೆ ಹೇಳ್ತೈತ್ರಿ, ಹೇಳಿ ನೀ ಯಾರಿಗೆ ಬದುಕ್ಸಲಿ ಅಂದಾಗ ಅವಾಗ ಧರ್ಮರಾಜ ಕೈ ಮುಗಿದು ಹೇಳ್ತಾನ್ರಿ, ಯಕ್ಷರಾಜ ನನ್ನ ನಕುಲಿಗೆ ಬದುಕ್ಸು ಅಂತ ಹೇಳ್ತಾನೆ. ಅದಕ್ಕೆ ಯಕ್ಷರಾಜ ಹೇಳ್ತಾನ್ರಿ, ಧರ್ಮರಾಜ, ಶಿವನ ಜೋಡಿ ಹೋರಾಡಿ ಗಾಂಡೀವ ಎಂಬ ಬಿರುದು ಪಡೆದ ಅರ್ಜುನಿಗೆ ಯಾಕೆ ಬೇಡಂದಿ, ಅದೇ ಥರ ಭೀಮ ಹೆಗಲಿಂದ ಗದೆ ನೆಲಕ್ಕಿತ್ತಂದ್ರೆ ಭೂಕಂಪನ ಆಗ್ತತಿ, ಭೀಮನಿಗೆ ಯಾಕೆ ಬೇಡಂದಿ, ಹಂಗೆ ನಕುಲಿಗೆ ಯಾಕೆ ಬದುಕ್ಸು ಅಂದಿ. ಇದಕ್ಕೆ ನನ್ನ ಪ್ರಶ್ನೆಗೆ ಉತ್ತರ ಬೇಕೇ ಬೇಕು ಅಂತ ಐತ್ರಿ. ಯಕ್ಷರಾಜ, ಪಾಂಡುರಾಜಾಗ 2 ಮಂದಿ ಹೆಂಡ್ರು, ಮಾತಾ ಕುಂತಿಗೆ
ನಾನು ಧರ್ಮರಾಜ, ಅರ್ಜುನ, ಭೀಮ. ಹಂಗೆ ನನ್ನ ಇನ್ನೊಂದು ತಾಯಿ ಮಾದರಿಗೆ 2 ಮಂದಿ ಮಕ್ಕಳು, ಅವರ ನಕುಲ ಸಹದೇವ. ನಾ ಹೆಂಗೆ ತಾಯಿ ಕುಂತಿ ಹೊಟ್ಟಿಲೆ ಹಿರಿಮಗ ಅದೇನೋ, ಹಂಗೆ ತಾಯಿ ಮಾದರಿ ಹೊಟ್ಟಿಲೆ ನಕುಲ ಹಿರಿಮಗ. ಅದಕ್ಕೆ ಅವನ ಜೀವಿತ ಆಗಬೇಕಂತೇಳಿ ನಾನು ನಿನ್ನಲ್ಲಿ ಕೇಳ್ಕೊಂಡೀನಿ ಅಂತ. ಹಂಗೆ ಭೀಮ ಮತ್ತು ಅರ್ಜುನ ಮೇಲೆ ನನ್ನ ಪ್ರೀತಿ ಐತ್ರಿ, ಆದ್ರೆ ಅವ್ರು ಜೀವಿತ ಮಾಡಿಸಿ ಅಂದ್ರೆ ನನ್ನ ಧರ್ಮದ ವಿರುದ್ಧ ಆಗ್ತೈತೆ ರೀ. ಅದಕ್ಕಾಗಿ ರೀ ನಕುಲಕ್ಕೆ ಜೀವಿತ ಮಾಡಿ. ಅವಾಗ ಬೆಳ್ಳಂಕಿ ನಿಜ ರೂಪದಾಗ ಯಕ್ಷನ ರೂಪದಾಗ ಬರ್ತೈತೆ ರೀ. ಹೇ ಧರ್ಮರಾಜ, ನಾನು ನಿನ್ನ ತಂದೆ ಅದೀನಿ, ನಾನು ನಿನ್ನ ಪರೀಕ್ಷೆ ಮಾಡತ್ತಿದ್ದೀನಿ, ಅದಕ್ಕಾಗಿ ನನಗೆ ಇದು ಪ್ರಶ್ನೆ ಕೇಳಬೇಕಾಗಿ ಬಂತು ಅಂತ. ಅವಾಗ ಯಕ್ಷ ರಾಜ ರೀ ಧರ್ಮದ ಮಾದಿಗೆ ಧರ್ಮರಾಜ ಎಂದಾರಿ. ಅವಾಗ ಯಕ್ಷರಾಜ ರೀ ಧರ್ಮರಾಜನ 4 ತಮ್ಮಗ ಜೀವ ಕೊಡ್ತಾನೆ. ಅವಾಗ ಇವರು 5 ಮಂದಿ ತನ್ನ ತಾಯಿ ಕುಂತಿ ಜೊತೆ ಭಾಗಮತಿದ ನದಿ ತಟಕ ನಡೆದ್ರಿ. ಹಂಗಾಗರ್ಗಂಗೆ ಮಜಾ ಬಂತಲ್ಲ ಮಹಾಭಾರತದ. ಸ್ವಲ್ಪ ಚುಟುಕ್ ಕತೆ ಕೇಳಕ ಬರ್ರಿ, ಹಂಗೆ ಸಣ್ಣಾಗಿ ಮುಂದೆ ಹೋಗುನು. ಹೋಗಿ ಅಲ್ಲಿ ನಿಮಗೆ ಕಾಠಮಾಂಡು ಸಿಟಿ ತೋರಿಸ್ತಾನೆ ಹೆಂಗೈತೆ ಅಂತೇಳಿ. ಗುಡ್ಡದ ಮ್ಯಾಗಿಂದ ಕೆಳಗೆ ನೋಡಾಡ್ಲಿ ರೀ, ಅಪ್ಪ ಜೀವಾರಿ ಅಂತೂ ಏನು ಜಗ್ಗಿಡ್ದಂಗೆ ಆಗ್ಬಿಡಿದ್ರಿ ನಮಗ್ರಿ. ನೋಡ್ರಿ ಗುಡ್ಡದ ತುದಿಯಾಗ ಇಟ್ಟಿಟ್ಟು ಮನಿ ಹೆಂಗೆ ಕಾಣ್ತಾವ್ರಿ, ಅವು ಹೆಂಗೆ ಸಂಸಾರ ಮಾಡ್ತಿರ್ಬೇಕ್ರಿ. ಕಾಠಮಾಂಡು ಸಿಟಿ ಬರುತ್ತಕ ಅಂತೂ ನಮ್ಮ ಬಸ್ನಾಗ ಹುಡುಗರು ಹೆಂಗೆ ಮಜಾ ಮಾಡತ್ತ ನೋಡ್ರಿ. ಎದ್ದದ್ದು ಬೀಳತ್ತಾವ್ರಿ ಬಸ್ನಾಗ ನಕ್ಕೋತ ಆಡ್ಕೋತ ಮಜಾ ಮಾಡ್ಕೋತ ಬರೋಟಿಗೆ ಕಾಠಮಾಂಡು ಸಿಟಿ ಬಂದ ಬಿಟ್ಟು ನಮ್ಗೆ. ಇದೇ ನೋಡ್ರಿ ಕಾಠಮಾಂಡು ಸಿಟಿ ಹೆಂಗೈತೆ ಅಂತೇಳಿ. ಇನ್ನು ಮುಂದೆ ಭಾರಿ ಐತಿ, ತೋರಿಸ್ತೀನಿ ಮುಂದೆ ಹೋಗೋಣ. ನಮ್ಮ ಹೋಟೆಲ್ ತನಕ ಹೋಗ್ಬೇಕಾದ್ರೆ 6 ಕಿಲೋಮೀಟ್ರ್ ಐತ್ರಿ. ಅದ ಪಶುಪತಿನಾಥ ಮಂದಿರ ಬಾಜುಕಾರೆ. ಅಲ್ಲಿ ಪಶುಪತಿನಾಥ ಮಂದಿರ ಬಾಜುಕನ ರೀ ಒಂದು ಫಸ್ಟ್ ಕ್ಲಾಸ್ ಹೋಟೆಲ್ದಾಗ ಇದ್ದೀವಿ ರೀ. ಆ ಹೋಟೆಲ್ ಹೆಸರು ಹೇಳ್ತೇನೆ ರೀ, ಮುಂದೆ ಹೇಳ್ತೇನೆ ನಿಮಗೆ ಕೇಳೋರಂತ. ನಮ್ಮ ಜ್ಯೋತಿ ಬಾಸಿಂಗಿರಿ ಐ ನೋಡಲ್ಲಿ ಮನೆಗೆ TV ಕುಣಿಸ್ಯಾರಲ್ಲಿ ಹೆಂಗೆ ಕುಣಿಸ್ಯಾರ ನೋಡಂತ. TV ನೋಡ್ರಿ, ನಮ್ಮ ಜ್ಯೋತಿ ಬಸ್ ನಾನು ಹುಡುಗರಿಗೆಲ್ಲ ಓಡಾಡಿ ತೋರ್ಸತ್ತಿದ್ರು. TV ನೋಡ್ರಿ ಅಂತೇಳಿ. ಪಶುಪತಿನಾಥ ಗುಡಿ ಎದುರಿಗೆ ಗೇಟ್ ಬಾಗಿಲಿ ನಿಂತಿರು ನಾವು. ಬಸ್ ಅಲ್ಲಿ ಇಳಿಸ್ತಾರೆ ನಮಗೆ. ಇಲ್ಲಿಂದ ನಾವಿನ್ನು ಹೋಟೆಲ್ಗೆ ಹೋಗ್ಬೇಕ್ರಲ್ಲ, ಹೋಟೆಲ್ ಹುಡುಕಾಡ್ಕೋತ ನಡೆದೇವ್ರಿ. ಇಲ್ಲಿಂದ ಸಣ್ಣ ಹಂಗೆ ಬ್ಯಾಗ್ ಒಯ್ದು ಜಕ್ಕೋತ್ ಮಾಡ್ಕೋತ ಹೋದೇವ್ರಿ. ನಮ್ಮ ಟೀಮ್ ಎಲ್ಲ ಕರ್ಕೊಂಡು ಹೋಗ್ಬೇಕಿರಲ್ಲ, ಮತ್ತು ಕೆಲವೊಂದು ಸಣ್ಣ ಹುಡುಗರು ಇದ್ದವು ರೀ. ಅವ್ರ ಬ್ಯಾಗ್ ತೊಗೊಂಡ ಹೋಟೆಲಿಗೆ ಬಂದಿವ್ರಿ ನಾವು. ಆ ಹೋಟೆಲ್ ಹೆಸರು ರೀ ಹೇಳ್ತೀನಿ ಕೇಳ್ರ, ಕೈಲಾಶ್ ಮಾನಸ್ ಸರೋವರ್ ಹೋಟೆಲ್ PVT ಲಿಮಿಟೆಡ್. ಹೋಟೆಲ್ ಇಲ್ಲೇ ಮಿತ್ರ ಪಾರ್ಕ್ ಕಾಠಮಾಂಡು ಮಿತ್ರ ಪಾರ್ಕ್ ಬಾಜುಕನರ ಅದ. ನಾವು ಹೋಟೆಲ್ ರೂಮ್ ತೊಗೊಂಡಿದ್ರಿ 307ನೇ ನಂಬರ್ ರೀ. ಬರ್ತಾ ಹುಡುಗರು ಮಣಿದಿಂದ ಎಣ್ಣೆ ತಂದಿದ್ದು ರೀ. ಜರ ಹುಡುಗರು ತಿಂದು ರೀ. ತಿಂದ ಆ ಕಡೆ ಈ ಕಡೆ ಸ್ವಲ್ಪ ಆಟ ಆಡಿ ರೆಸ್ಟ್ ಮಾಡಿ ಮಧ್ಯಾಹ್ನ ಊಟಕ್ಕೆ ನೋಡಿದ್ವಿ ನೋಡ್ರಿ ನಮ್ಮ ಹೋಟೆಲ್ಗೆ. ಪಚ್ಚಂತ ಊಟ ಮಾಡಿದೆವ್ರಿ. ಮುಂದಿನ ವಿಡಿಯೋದಾಗ ನಮ್ಮ ಹುಡುಗರು ಫೈಟ್ ಹೆಂಗೆ ಆಡ್ಯಾವ ನೋಡಾಕತ್ತಾರೆ. ಜಬರ್ದಸ್ತ್ ಆಡ್ಯಾವ್ರಿ, ಖತರ್ನಾಕ್ ಆಡ್ಯಾರ ನೋಡ್ರಿ.